ಒಬ್ರು ಕಿಡ್ನಿ ಪೇಷಂಟ್ ಇದ್ರು, ಅವ್ರಿಗೆ ಕ್ರಿಯೇಟಿನ್ ಇನ್ 4 ಇತ್ತು ಸರ್. ಓಕೆ. 3 ವರ್ಷದಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು, ಇಂಗ್ಲಿಷ್ ಮೆಡಿಸಿನ್ ಮತ್ತೆ ಆಯುರ್ವೇದಿಕ್. ಅವ್ರಿಗೆ ಜಸ್ಟ್ ಡೇ ಟೈಮ್ ನಲ್ಲಿ ಬ್ಲಾಕ್ ಕಲರ್ ಅಲ್ಲಿ ಇದಾಗ್ತಾ ಇದ್ದೆ, ನೈಟ್ ರಾಜ್ಮಾ ಕಟ್ಲಿಕ್ಕೆ ಹೇಳಿದೆ, ಒಂದ್ ದಿವಸ ತೋರಿಸ್ಕೊಟ್ಟೆ. ಒಂದು 3 months ಅಲ್ಲಿ 1.05 ಬಂತು ಸರ್. ವಾವ್, ಸೂಪರ್. ನಂತರ ಬಹಳ ಖುಷಿ ಆದ್ರು. ಡಾಕ್ಟರ್ ಹತ್ರ ಹೋಗಿ ಅವ್ರಿಗೆ ಕಣ್ಣಲ್ಲಿ ನೀರ್ ಬಂತು, ಅಲ್ಲಿಂದಾನೆ ಫೋನ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು, ಮತ್ತೆ ಆಗಿಲ್ಲಂತೆ. ಮತ್ತೆ ಸಂಜೆ ಮಾಡಿದ್ರು, ಮತ್ತೆ ಡಾಕ್ಟರ್ ಹೇಳಿದ್ರಂತೆ 20 ದಿವಸ ಬಿಟ್ಟು ಮತ್ತೆ ಬನ್ನಿ, ಈಗ ಸದ್ಯ ಏನು ಮೆಡಿಸಿನ್ ಕೊಡೋದಿಲ್ಲ, ಮತ್ತೆ ಹಾಗೆ ಇದ್ರೆ ಕ್ರಿಯೇಟಿನ್ ಹಾಗೆ ಮೇಂಟೈನ್ ಆದ್ರೆ ನೀವು ಏನ್ ಬೇಕಾದ್ರೂ ಊಟ ತಿಂಡಿ ಮಾಡಿ, ಮೆಡಿಸಿನ್ ಬೇಡ ಅಂತ ಹೇಳಿದ್ರಂತೆ ಸರ್. ಬಹಳಷ್ಟು ಖುಷಿ ಆಗಿದ್ದಾರೆ. ಬಟ್ ಕಂಟಿನ್ಯೂ ಮಾಡ್ಲಿಕ್ಕೆ ಹೇಳಿದೀನಿ. ಎಷ್ಟು ದಿವಸ ಕಂಟಿನ್ಯೂ ಮಾಡಕ್ ಹೇಳ್ಬೇಕು ಸರ್ ಅದು, ಮತ್ತೆ ರಾಜ್ಮಾ ಕಟ್ಲಿಕ್ಕೆಲ್ಲ? ಒನ್ಸ್ ರಿಪೋರ್ಟ್ ನಾರ್ಮಲ್ ಇದೆ ಅಂದ್ರೆ ಅದನ್ನ ಡೈಲಿ ಮಾಡೋದು ಬೇಡ, 2 ದಿನಕ್ಕೆ 3 ದಿನಕ್ಕೆ ಒಂದ್ಸತಿ ಮಾಡಿದ್ರೆ ಸಾಕು. ಓಕೆ, ಬಹಳ ಖುಷಿ ಆಗಿದ್ದಾರೆ. ಮತ್ತೆ ನಾನು ಒಂದು 2-3 ಕಡೆ ಹೋಗ್ತೀನಿ, ಒಂದು 10-15 ಜನ ಸೇರ್ತಾರೆ, ಹೋಗಿ ಜಸ್ಟ್ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಇದೀನಿ ಸರ್. ಅದು ಬ್ಯಾಕ್ ಪೇನ್, ನೀ ಪೇನ್, ಮತ್ತೆ ಕಫ, ಜ್ವರ, ಫೀವರ್, ಇದಕ್ಕೆಲ್ಲ ಬಹಳಷ್ಟು ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಸರ್. ಗುಡ್ ಸರ್, ಒಳ್ಳೆ ಸರ್ವಿಸ್ ಮಾಡ್ತಾ ಇದೀರಾ, ಮಾಡಿ.